ನಮಸ್ಕಾರ ಸ್ನೇಹಿತರೆ, ಕೆಲವೊಂದಿಷ್ಟು ಜನ ತಮ್ಮಲ್ಲಿ ಸಾಧನೆ ಮಾಡುವಂತಹ ಶಕ್ತಿ ಇದ್ದರೂ ಕೂಡ ನಮ್ಮಿಂದ ಈ ಕೆಲಸ ಆಗುವುದಿಲ್ಲ ಎಂದು ಕುಳಿತು ಬಿಡ್ತಾರೆ. ನಮ್ಮಲ್ಲಿ ದೈಹಿಕ ಶಕ್ತಿ ಹಾಗೂ ಬುದ್ಧಿಶಕ್ತಿ ಇವೆರಡೂ ಉತ್ತಮವಾಗಿದ್ದರೂ ನಮ್ಮಲ್ಲಿರುವ ಮಾನಸಿಕ ಶಕ್ತಿ ಎನ್ನುವಂಥದ್ದು ಬೂದಿ ಮುಚ್ಚಿದ ಕೆಂಡದಂತೆ ಇರುತ್ತದೆ. ಯಾವ ವ್ಯಕ್ತಿ ತನ್ನ ಮಾನಸಿಕ ಶಕ್ತಿಯನ್ನು ಬಲಪಡಿಸಿಕೊಳ್ತಾನೋ ಆತ ತನ್ನನ್ನು ಬಲವಾಗಿ ನಂಬುತ್ತಾನೆ. ಹಾಗೆಯೇ ಸಾಧನೆಯಲ್ಲೂ ಕೂಡ ಆತ ಯಶಸ್ಸನ್ನು ಕಾಣುತ್ತಾನೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹುಟ್ಟುವಾಗಲೇ ಅಂಗವೈಕಲ್ಯದಿಂದ ಹುಟ್ಟಿ ಜೀವನವನ್ನು ನಡೆಸಲು ದೇಹಕ್ಕಿಂತ ಬಲವಾದ ಮನಸ್ಸು ಮುಖ್ಯ ಎಂದು ತಮ್ಮ ಜೀವನದ ಮೂಲಕ ತಿಳಿಸಿಕೊಟ್ಟ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳಿಸಿಕೊಡ್ತೀವಿ. ನಮ್ಮಿಂದ ಈ ಕೆಲಸ ಸಾಧ್ಯವಾಗುವುದಿಲ್ಲ ಎನ್ನುವವರು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಶುರು ಮಾಡ್ತಿದ್ದೀವಿ. ಸ್ನೇಹಿತರೆ, ಇವರ ಹೆಸರು ನಿಕ್ ವೂಜಿಸಿಕ್. ನಿಕ್ ಅವರು ಮೂಲತಃ ಆಸ್ಟ್ರೇಲಿಯಾ ದೇಶದವರು. 1982ನೇ ಇಸವಿಯಲ್ಲಿ ಆಸ್ಟ್ರೇಲಿಯಾದ ಮೆಲ್ಬರ್ನ್ ಸಿಟಿಯಲ್ಲಿ ನಿಕ್ ಅವರು ಜನಿಸುತ್ತಾರೆ. ಇವರು ಹುಟ್ಟುವಾಗ ಇವರಿಗೆ 2 ಕೈ ಹಾಗೂ 2 ಕಾಲುಗಳು ಇರಲಿಲ್ಲ. ಇವರನ್ನು ಪರೀಕ್ಷೆ ಮಾಡಿದಂತಹ ಡಾಕ್ಟರ್ ಮುಂದಿನ ದಿನಗಳಲ್ಲಿ ಇವರು ನಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಂದು ಹೇಳಿಬಿಟ್ಟಿದ್ದರು. ನಿಕ್ ಅವರ ತಾಯಿಗೆ ತನ್ನ ಮಗ ಅಂಗವಿಕಲನಾಗಿ ಹುಟ್ಟಿದ್ದಾನೆ ಎಂಬ ಅಳಲಿತ್ತು. ಆದರೂ ಕೂಡ ತನ್ನ ಮಗನಿಗೆ ಯಾವ ಕೊರಗೂ ಕೂಡ ಬಾರದಂತೆ ಆತನನ್ನು ಪ್ರೀತಿಯಿಂದ ಬೆಳೆಸ್ತಾರೆ. ನಿಕ್ ಅವರಿಗೆ 6ನೇ ವರ್ಷ ತುಂಬಿದ ಮೇಲೆ ಅವರನ್ನು ಶಾಲೆಗೆ ಸೇರಿಸಲಾಗುತ್ತೆ. ಆದರೆ ಶಾಲೆಗಳಲ್ಲಿ ಇವರನ್ನು ನೋಡಿದಂತಹ ವಿದ್ಯಾರ್ಥಿಗಳು ಇವರನ್ನು ಗೇಲಿ ಮಾಡಲು ಪ್ರಾರಂಭಿಸುತ್ತಾರೆ. ನಾವೆಲ್ಲ ನಡೆಯುತ್ತೇವೆ, ಓಡಾಡುತ್ತೇವೆ, ಆದರೆ ಈತ ನಮ್ಮ ಹಾಗೆ ನಡೆಯಲಾರ ಎಂದು ನಿಕ್ ಅವರನ್ನು ಅವಮಾನಿಸುತ್ತಿದ್ದರು. ಇಂತಹ ಎಷ್ಟೋ ಅವಮಾನಗಳಿಂದಾಗಿ ನಿಕ್ ಅವರು ತಮ್ಮ 10ನೇ ವಯಸ್ಸಿನಲ್ಲಿ ಆತ್ಮಹತ್ಯೆಯ ಪ್ರಯತ್ನವನ್ನು ಕೂಡ ಮಾಡಿದ್ದುಂಟು. ಇದರಿಂದ ಇವರು ಹಲವು ದಿನಗಳ ಕಾಲ ಕೋಮಾ ಅವಸ್ಥೆಯಲ್ಲಿ ಇರ್ತಾರೆ. ಅವರನ್ನು ಬದುಕಿಸಿಕೊಳ್ಳಲು ಅವರ ತಾಯಿ ಹರಸಾಹಸವನ್ನೇ ಪಟ್ಟಿದ್ರು. ಸತತ ಪ್ರಯತ್ನದಿಂದಾಗಿ ನಿಕ್ ಅವರು ಬದುಕಿ ಉಳಿತಾರೆ. ಅನಂತರ ನಿಕ್ ಅವರಿಗೆ ಒಂದು ವಿಷಯ ಅರಿವಾಗುತ್ತೆ. ನಾನು ಬದುಕಬೇಕಾದದ್ದು ನನ್ನ ತಂದೆ ತಾಯಿಗೋಸ್ಕರ. ಬೇರೆಯವರು ಅವಮಾನ ಮಾಡ್ತಾರೆ ಎಂದು ಕುಗ್ಗಿ ಆತ್ಮಹತ್ಯೆಯ ಪ್ರಯತ್ನವನ್ನು ಮಾಡಿದರೆ ನನ್ನಷ್ಟು ದೊಡ್ಡ ಮತ್ಯಾರೂ ಇರೋದಿಲ್ಲ. ನಮ್ಮ ಕಷ್ಟದ ಸಮಯದಲ್ಲಿ ನಮ್ಮ ಸಹಾಯಕ್ಕೆ ಬರುವವರು ನಮ್ಮ ಪ್ರೀತಿ ಪಾತ್ರರಾದ ತಂದೆ ತಾಯಿಗಳೇ ಹೊರತು ಅವಮಾನ ಮಾಡಿದ ವ್ಯಕ್ತಿಗಳಲ್ಲ. ಯಾರು ನಮಗೆ ಅವಮಾನವನ್ನು ಮಾಡಿದ್ರೋ ಅವರ ಮುಂದೆಯೇ ನಾನು ಬದುಕಿ ತೋರಿಸಬೇಕೆಂದು ತಮ್ಮ ಮನಸ್ಸಿನಲ್ಲಿ ದೃಢಪಡಿಸಿಕೊಳ್ತಾರೆ. ಹಾಗೆಯೇ ನಿಕ್ ಅವರು ತಮ್ಮ ತಾಯಿಯ ಬಳಿ ನಾನಿನ್ನು ಆತ್ಮಹತ್ಯೆಯ ಯೋಚನೆಯನ್ನು ಕೂಡ ಮಾಡೋದಿಲ್ಲವೆಂದು ಕ್ಷಮೆಯನ್ನು ಕೇಳ್ತಾರೆ. ನಿಕ್ ಅವರು ತಮ್ಮ ಜೀವನವನ್ನು ಹೊಸದಾಗಿ ಪ್ರಾರಂಭಿಸ್ತಾರೆ. ತಮ್ಮ ಓದಿನ ಕಡೆಗೆ ಹೆಚ್ಚು ದೃಷ್ಟಿಯನ್ನು ಹಾಯಿಸಿ ಆಸ್ಟ್ರೇಲಿಯಾದ ಕಾಲೇಜಿನಲ್ಲಿ ಪದವಿಯನ್ನು ಪಡೆದುಕೊಳ್ತಾರೆ. ಹಾಗೆಯೇ ಇದರ ಜೊತೆಗೆ ನಿಕ್ ಅವರು ಯಾರ ಸಹಾಯವಿಲ್ಲದೆ ನಡೆಯುವ ಅಭ್ಯಾಸವನ್ನು ಮಾಡ್ತಾರೆ. ಹಾಗೆಯೇ ಹಲವು ಕೆಲಸಗಳನ್ನು ತಾವೇ ಸ್ವತಃ ಮಾಡಲಾರಂಭಿಸಿದ್ರು. ನಿಕ್ ಅವರ ಸತತ ಪ್ರಯತ್ನದಿಂದಾಗಿ ಇವರು ನಡೆಯುವುದನ್ನು ಕಲಿತಾರೆ. ಅಷ್ಟೇ ಅಲ್ಲದೆ ಕೈಕಾಲುಗಳ ಸಹಾಯ ಇಲ್ಲದಿದ್ದರೂ ಇವರು ಈಜುವುದನ್ನು ಕಲಿತಾರೆ. ಇನ್ನು ಕಂಪ್ಯೂಟರ್ ಟೈಪಿಂಗನ್ನು ಸಾಮಾನ್ಯ ಮನುಷ್ಯರ ಹಾಗೆಯೇ ವೇಗವಾಗಿ ಮಾಡ್ತಾರೆ. ಹೀಗೆ ನಿಕ್ ಅವರು ಸಾಮಾನ್ಯ ಮನುಷ್ಯ ಮಾಡುವಂತಹ ಎಲ್ಲ ಕೆಲಸಗಳನ್ನು ತಮ್ಮ ಪ್ರಯತ್ನದಿಂದಾಗಿ ಕಲಿತುಕೊಳ್ತಾರೆ. ಇವರು ಒಬ್ಬ ಉತ್ತಮ ಮಾತುಗಾರರಾಗಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಅಥವಾ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಇವರು ತಮ್ಮ ಮಾತಿನ ಮೂಲಕ ಮೋಟಿವೇಶನ್ ಅನ್ನು ನೀಡ್ತಾರೆ. ಅಷ್ಟೇ ಅಲ್ಲದೆ ಶಾಲೆಗಳಿಗೆ ತೆರಳಿ ಅಲ್ಲಿಯ ವಿದ್ಯಾರ್ಥಿಗಳಿಗೆ ತಮ್ಮ ಉದಾಹರಣೆಯನ್ನು ತೆಗೆದುಕೊಂಡು ನಾನು ಅಂಗವಿಕಲನಾಗಿದ್ದರೂ ಇಷ್ಟೆಲ್ಲ ಮಾಡಿದ್ದೇನೆ, ಆದರೆ ನೀವು ಉತ್ತಮ ದೈಹಿಕ ಶಕ್ತಿ ಹಾಗೂ ಬುದ್ಧಿಶಕ್ತಿಯನ್ನು ಹೊಂದಿದ್ದೀರಿ. ಹಾಗಾಗಿ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಆಲೋಚನೆಯನ್ನು ದೊಡ್ಡ ಮಟ್ಟದ ಸಾಧನೆಯತ್ತ ಗುರಿ ಮಾಡಬೇಕು ಎಂದು ಅಲ್ಲಿಯ ವಿದ್ಯಾರ್ಥಿಗಳನ್ನು ಹುರಿದುಂಬಿಸ್ತಾರೆ. ಹೀಗೆ ನಿಕ್ ವೂಜಿಸಿಕ್ ಅವರು ಮನುಷ್ಯ ತಲೆಯಲ್ಲಿರುವ ಬೇರೆಲ್ಲ ಚಿಂತೆಗಳನ್ನು ತೆಗೆದುಹಾಕಿ ತನ್ನನ್ನು ತಾನು ನಂಬಿ ಕೆಲಸವನ್ನು ಮಾಡಿದ ಅಂತಾದರೆ ಖಂಡಿತವಾಗಿಯೂ ಆತ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಎನ್ನುವುದರಲ್ಲಿ ಒಂದು ನಿದರ್ಶನವಾಗಿ ನಿಂತಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳ್ತಾ ಇಂಥದೇ ಆಸಕ್ತಿಕರ ವಿಡಿಯೋಗಳು ನಿಮಗೆ ಸಿಗಬೇಕು ಅಂತಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ.